ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಮಟನ್ದು ಗೋಟಿ ತೊಗೊಂಡಿದ್ವಿ ಮರಿದು. ತುಂಬ ಸಿಂಪಲಾಗಿ ಗೋಟಿ ಫ್ರೈ ಮಾಡ್ಕೋಬೋದು. ಏನು ಹೆಚ್ಚಿಗೆ ಐಟಮ್ಸು ಬೇಕಾಗಿಲ್ಲ. ತುಂಬಾ ಸಿಂಪಲಾಗಿರುತ್ತೆ, ಸೂಪರಾಗಿರುತ್ತೆ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋಟಿ ಇತ್ತು. ಅದನ್ನು 3ರಿಂದ 4 ಸಾರಿ ತೊಳೆದು ಒಂದು ಚಿಕ್ಕ ಲೋಟದಲ್ಲಿ ಒಂದೇ ಒಂದು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ಅದು ಮುಳುಗೋ ಅಷ್ಟು ನೀರಿಗಿನ್ನ ಸ್ವಲ್ಪ ಕಡಿಮೆನೇ ಇದ್ದರೂ ಸಾಕಾಗತ್ತೆ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಸೇರಿಸಿ 4 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಗೋಟಿ ಬಲ್ತಿದೆ ಅಂದರೂ ಏನೇ ಆಗಿದ್ರೂ 4 ವಿಷಿಲ್ ಸಾಕು. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ನೀರು ಹಾಕಿದೆ ಅಷ್ಟು ನೀರಲ್ಲಿದೆ. ಮತ್ತು ಅದನ್ನು ಸ್ಟವ್ ಮೇಲಿಟ್ಟು ಆ ನೀರು ಸುಂಡೋವರೆಗೂ ಬೇಯಿಸ್ಕೊಂಡ್ರೆ ಎಂಥ ಗೋಟಿ ಆದರೂ ಬೆಂದೋಗ್ಬಿಡುತ್ತೆ. ಈಗ ಅದು ಬೇಯಿಸ್ಕೊಂಡಾಗಿದೆ. ಇವಾಗ ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೇರೆ ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟು ಬೇಡ. ಇನ್ನು ನೆಕ್ಸ್ಟು ನಾನು ಇದರಲ್ಲಿ ಬೇರೆ ಥರ ಯಾವ್ದು ಮಾಡ್ಬೋದು ಅದನ್ನು ಮಾಡಿ ತೋರಿಸ್ತೀನಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಸಿಮೆಣ್ಸಿಕಾಯಿನ ಪುಡಿ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗಿ ಘಮ ಬರೋವರೆಗೂ ಹುರ್ಕೊಂಡು ನಾವು ಬೇಯಿಸಿಟ್ಕೊಂಡಿರೋ ಗೋಟಿನ ಸೇರಿಸಿ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಗೋಟಿ ಫ್ರೈ ರೆಡಿಯಾಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.